ಬಿಜಾಪುರದ ಬುಯಿಕೋಟೆ ಇವತ್ತಿನ ಸಂಚಿಕೆಯಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಇದು ಬುಯಿಕೋಟೆ ಅಂಥೇಳಿ ದೊಡ್ಡ ಕೋಟೆ ಇರೋದು. ದೇವರು ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಬುಯಿಕೋಟೆ ಒಂದು ಎಪಿಸೋಡ್ಗೆ ಸ್ವಾಗತ. ಬನ್ನಿ ಒಳಗಡೆ ಹೋಗೋಣ ಇವಾಗ. ಸೊ ಇಲ್ಲಿಂದ ಇದು ಏನು ನೋಡ್ತಾ ಇದ್ದೀರಲ್ಲ ಈ ಕಡೆಗೆ, ಇದು ಮೇನ್ ಎಂಟ್ರಿ ಅಲ್ಲ, ಇದಕ್ಕಿಂತ ಹಳೇದು ಮೇನ್ ಎಂಟ್ರಿ ಇರೋದು. ಬಟ್ ಇದು ಇತ್ತೀಚೆಗೆ ಹಳೆ ಗೋಡೆ ಬಿದ್ದಿರೋ ಕಾರಣಕ್ಕಾಗಿ ಇದನ್ನೇ ಮೇನ್ ಎಂಟ್ರಿ ಥರ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ. ಸೊ ಒಳಗಡೆ ಹೋಗ್ತೀನಿ. ಸೊ ಅಲ್ಲೇನು ಮುಂದೆ ಕಾಣ್ತಾ ಇದೆಯಲ್ಲ ನಿಮಗೆ, ಸ್ಕೂಟಿಯಲ್ಲಿ ಜೂಮ್ ಮಾಡಿದ್ನಲ್ಲ, ಅದೇ ಜಾಗದಲ್ಲಿ ಟಿಕೆಟ್ ಕೌಂಟ್ರ್ ಇರೋದು. ಸೊ ಟಿಕೆಟ್ ಇಲ್ಲಿದ್ದು ಏನಪ್ಪ ವಿಶೇಷತೆ ಅಂದರೆ, ಈ ಟಿಕೆಟ್ ಬಂದ್ಬಿಟ್ಟು ಆನ್ಲೈನಲ್ಲೇ ನಾವು ಸ್ಕ್ಯಾನ್ ಮಾಡಿ ಆ ವೆಬ್ಸೈಟ್ಗೆ ಹೋಗಿ ಸ್ಕ್ಯಾನ್ ಮಾಡಿ ತಗೋಬೇಕು. ಮೇಲ್ಗೂ ಬರುತ್ತೆ, ಆಮೇಲೆ ವಾಟ್ಸಪ್ಗೂ ಬರುತ್ತೆ. ಸೊ ಇವಾಗ ಇದೇನಿದೆಯಲ್ಲ, ಇದು ಬಂದ್ಬಿಟ್ಟು ತಾಲೀಮ್ ಮಂದಿರ್ ಅಂತೇಳಿ ಅದರಲ್ಲಿ ಬರೆದಿರೋದು. ಬಟ್ ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಗರಡಿ ಮನೆ ಅಥವಾ ಈ ಕುಸ್ತಿ ಆಡೋ ಪಂದ್ಯ ನಡೆಸುವಂಥ ಜಾಗ ಇದು ಕೂಡ ಹೇಳ್ಬೋದು. ಸೊ ಪಂದ್ಯ ಇದ್ದಾಗ ಪಂದ್ಯ ಮಾಡ್ತಿದ್ರು, ಕುಸ್ತಿ ಇಲ್ಲದೆ ಇರೋ ಟೈಮಿಗೆ ಗರಡಿ ಮನೆ ಥರ ಯೂಸ್ ಮಾಡ್ಕೊತಿದ್ರು ಅಂತ ಹೇಳಿದ್ರು. ಸೊ ಇವಾಗ ನಾನು ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅದೇ ಥರ ಸ್ಕ್ಯಾನ್ ಮಾಡಿ ನಾನು ಒಂದು ಟಿಕೆಟ್ ತೊಗೊತೀನಿ. ಒಬ್ರಿಗೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ 20 ರೂಪಾಯಿ ಮಾತ್ರ ಇರೋದು. ಸೊ ಆರಾಮಾಗಿ ನಾವು ಹೋಗ್ಬೋದು, ಏನು ಜಾಸ್ತಿ ಅಮೌಂಟ್ ಇಲ್ಲ. ಸೊ ಇವಾಗ ಇತ್ತೀಚೆಗೆ ಮಾಡಿರುವಂಥ ಇದು ಎಂಟ್ರಿ, ಇದು ಮುಂಚೆ ಎಂಟ್ರಿ ಇರಲಿಲ್ಲ ಇಲ್ಲಿ. ಸೊ ಇತ್ತೀಚೆಗೆ ಮಾಡಿರೋ ಗೇಟು ಕೂಡ ಇದು. ಸೊ ಇದೇನು ನೋಡ್ತಾ ಇದ್ರಲ್ಲ, ಕೋಟೆ ಗೋಡೆಗಳಿದು. ಸೊ ತುಂಬ ಒಳಗಡೆ ದೊಡ್ಡ ಕೋಟೆ, ಬಟ್ ಆ ಕಡೆ ಗೋಡೆ ಎಲ್ಲ ಬಿದ್ದಿರೋ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ಕೋಟೆಗೆ ಹೋಗೋದಕ್ಕೊಂದು ದಾರಿ ಬೇಕಲ್ಲ, ಹಾಗಾಗಿ ಇದನ್ನು ಓಪನ್ ಮಾಡಿದ್ದಾರೆ. ಸೊ ಅದೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಗೋಡೆ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಕ್ಕೆ ನಿಮ್ಗೆ ಎಂಟ್ರಿ, ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಮೇನ್ ಎಂಟ್ರಿ ಇಲ್ಲಿಂದ ಗೇಟ್ ಒಳಗಡೆಗೆ ಹೋದ ತಕ್ಷಣ ನಿಮಗೆ ಸ್ವರ್ಗದ ಒಳಗಡೆಗೆ ಹೋದ ಥರ ಫೀಲು ಯಾಕೆ ಬರುತ್ತೆ ಅಂತಂದರೆ, ಸೊ ಈ ಗಿಡಗಳು ಜಾಸ್ತಿ ಇರೋ ಕಾರಣಕ್ಕಾಗಿ ಪಕ್ಷಿಗಳು ತುಂಬಾ ಕಿರ್ಚ್ಕೊತಾ ಇರ್ತವೆ. ಅವು ಪಕ್ಷಿಗಳು ಆಟ ಆಡ್ತಾ ಇರ್ತವೆ. ಆ ತಂಪು ವಾತಾವರಣ ಇದೆಲ್ಲ ನೋಡಿದ್ರೆ ಒಂಥರ ಸ್ವರ್ಗದ ಥರ ಅನಿಸುತ್ತೆ. ಅದಕ್ಕೆ ಆ ಫೀಲ್ ಬರುತ್ತೆ ಅಂತ ಹೇಳಿದೆ. ಈ ಕೋಟೆ ಒಳಗಡೆಗೆ ಇದೇನಿದೆಯಲ್ಲ, ಇದು ಗಾರ್ಡನ್ ಏರಿಯಾ ಥರ ಯೂಸ್ ಮಾಡ್ಕೊತಾ ಇರೋದು. ಸೊ ಇದು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಗಾರ್ಡನು. ಫುಲ್ಲು ಅಂದಾಜು ಒಂದು 2 ಎಕರೆ ಗಾರ್ಡನ್ ಥರನೇ ಫೀಲ್ ಆಗುತ್ತೆ, ಅಷ್ಟು ದೊಡ್ಡ ಗಾರ್ಡನ್ ಇದು. ಈ ಗಾರ್ಡನಲ್ಲಿ ಒಂದು ವಿಶೇಷತೆ ಏನಂತಂದರೆ, ಈ ದೊಡ್ಡ ಫಿರಂಗಿಗಳನ್ನು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣ್ತಾ ಇದ್ದಾವಲ್ಲ, ಇವೇ ಫಿರಂಗಿಗಳು, ಮದ್ದು ಗುಂಡು ಹಾಕಿ ಇಡಿಸುವಂಥ ಫಿರಂಗಿಗಳು. ಈ ಒಂದು ವಿಶೇಷತೆ ಈ ಗಾರ್ಡನಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಸಕ್ಕತ್ತಾಗಿದೆ. ಈ ಜಾಗ ಮಾತ್ರ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಫೀಲ್ ಬರುತ್ತೆ ಅಲ್ಲಿ ಕುತ್ಕೊಂಡ ತಕ್ಷಣ. ಒಳ್ಳೆ ಈ ಗಿಡಗಳು ಏನಿದೆಯಲ್ಲ ಇತ್ತೀಚೆಗೆ ಹಾಕಿರೋದಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಆ ಟೈಮಲ್ಲಿ ಈ ಥರ ಗಿಡಗಳಿಲ್ಲ, ಬಟ್ ಇತ್ತೀಚೆಗೆ ಹಾಕಿರೋ ಗಿಡಗಳು, ಮರಗಳು ಇವೆಲ್ಲ. ಸೊ ತುಂಬ ಚೆನ್ನಾಗಿದೆ, ನೋಡಬೇಕಾದಂಥ ಜಾಗ ಇದು ಕೂಡ. ನೋಡಿ ಎಷ್ಟು ನೆಮ್ಮದಿ ಫೀಲ್ ಬರುತ್ತೆ ಇಲ್ಲಿ ಕುತ್ಕೊಂಡ್ರೆ, ನಿಂತ್ಕೊಂಡ್ರೂ ಕೂಡ ಸಖತ್ತಾಗಿ ಫೀಲ್ ಆಗುತ್ತೆ. ಈ ಕೋಟೆಯಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ಈ ಕೋಟೆಯಲ್ಲಿ ಹಿಂದೂ ದೇವಸ್ಥಾನಗಳು ಇದ್ದಾವೆ ಮತ್ತು ದರ್ಗಾನೂ ಇದೆ. ಸೊ ಅದು ಕೂಡ ಒಂದು ವಿಶೇಷತೆ ಈ ಕೋಟೆಯಲ್ಲಿ. ಸೊ ಈ ಫಿರಂಗಿಗಳಿಂದ ಎಷ್ಟು ಜನನ ಜೊತೆಗೆ ಯುದ್ಧ ಮಾಡಿಲ್ಲ ಅವರು. ಸಖತ್ತಾಗಿದೆ ನೋಡಿ. ಈ ಗಾರ್ಡನ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಪರ್ಸ್ನಲಿ. ತುಂಬ ಒಂದು ಜಾಗ ಇಷ್ಟ ಆಗಿರುವಂಥ ಜಾಗ ಇದು. ಈ ಬುಯಿಕೋಟೆ ಅಂತ ಈ ಕೋಟೆಗೆ ಯಾಕೆ ಹೆಸರು ಬಂತು ಅಂತಂದರೆ, ನಾವು ಎಲ್ಲ ಕಡೆ ನೋಡಿದ್ರು ಕೋಟೆಗಳು ಒಂದು ಗುಡ್ಡಗಾಡು ಪ್ರದೇಶದಲ್ಲಿ, ಬೆಟ್ಟದ ಮೇಲೆ ಜಾಸ್ತಿ ಕಟ್ಟೋದು ಅಲ್ವಾ. ಬಟ್ ಇದು ಕೋಟೆನ ಬೆಟ್ಟದ ಮೇಲಲ್ಲ, ಈ ನೆಲದ ಲೆವೆಲಲ್ಲಿ ಕಟ್ಟಿರೋದು. ಗ್ರೌಂಡ್ ಲೆವೆಲ್ ಏನಂತಿರಲ್ಲ, ಆ ನೆಲ ಏನಿದೆ ಅದರ ಮೇಲೇ ಕಟ್ಕೊಂಡ್ಬಂದಿರುವಂಥ ಕೋಟೆಗೆ ಭೂಮಿ ಕೋಟೆ ಅಂತಲೂ ಕರೆದ್ರು, ಆಮೇಲೆ ಬುಯಿಕೋಟೆ ಅಂತಲೂ ಕರೆದ್ರು. ಕನ್ನಡದಲ್ಲಿ ಭೂಮಿ ಕೋಟೆ, ಆಮೇಲೆ ಮರಾಠಿಯಲ್ಲಿ ಬುಯಿಕೋಟೆ ಅಂತ ಕರೆದ್ರು. ಸೊ ಈ ಕೋಟೆ ಹೆಸರಿನ ವಿಶೇಷತೆ ಇದು ಕೂಡ ಆಗಿದೆ. ಈ ಕೋಟೆಯನ್ನು ಆಳಿದವರು ಯಾರ್ಯಾರಪ್ಪ ಅಂತಂದ್ರೆ, ಬಹಮನಿಗಳು ಮತ್ತು ಸುಲ್ತಾನರು, ಮೊಘಲರು, ಮರಾಠರು, ಇವರು ಕೂಡ ಇಲ್ಲಿ ಈ ಕೋಟೆಯಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಸೊ ಇದು ಮರಾಠರಿಗೆ 1818ರಲ್ಲಿ ಅವರ ಒಂದು ಹಿಡಿತಕ್ಕೆ ಬಂದಿದ್ದು ಈ ಕೋಟೆ. ಸೊ ಅದು ಕೂಡ ಬಾಜಿರಾವ್ ಪೇಶ್ವೆ ಇವರು ಕೂಡ 1 ತಿಂಗಳ ಕಾಲ ಈ ಕೋಟೆನ ಆಳಿದ್ರು ಅಂತ ಹೇಳಿದ್ರು.
ಅದಾದಮೇಲೆ ಮರಾಠರಿಗೂ ಮತ್ತು ಬ್ರಿಟಿಷರಿಗೂ ಇವರಿಬ್ಬರ ನಡುವೆನೂ ಮಹಾಯುದ್ಧ ಒಂದು ದೊಡ್ಡ ನಡೀತು. ಆ ಯುದ್ಧದಲ್ಲಿ ಮರಾಠರು ಸೋತರು. ಅದಾದಮೇಲೆ ಈ ಸೊಲ್ಲಾಪುರದ ಬೈಕೋಟೆ ಅನ್ನೋದೇನಿದೆಯಲ್ಲ ಬ್ರಿಟಿಷರ ಒಂದು ಹಿಡಿತಕ್ಕೆ ಹೋಯಿತು. ಸೊ ಅದಾದಮೇಲೆ ಮರಾಠರು ಅಲ್ಲಿಂದ ಬ್ರಿಟಿಷರ್ಗಿಂತ ಮುಂಚೆ ಹಿಂದವಿ ಸ್ವರಾಜ್ಯದ ಇವ್ರದ್ದೇನಿತ್ತಲ್ಲ ಇವ್ರ ಜೊತೆಗೆ ಹೈದರಾಬಾದ್ ನಿಜಾಮಂದು ಕೂಡ ಯುದ್ಧ ನಡೀತು ಅಂತ ಹೇಳಿದ್ರು. ಇವತ್ತಿಗೂ ಈ ಕೋಟೆಯಲ್ಲಿ ಗೋಡೆಗಳು, ಬುರ್ಜ್ಗಳು ಮತ್ತು ಮಹಾಕಾಳಿ ದ್ವಾರಗಳು ಏನಿದಾವಲ್ಲ ಇದು ಇವತ್ತಿಗೂ ಹಾಗೆ ಇದ್ದಾವೆ. ಅಲ್ಲಲ್ಲೂ ಸ್ವಲ್ಪ ಹೊಡೆದಾಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ತುಂಬ ಬೇಜಾರಾಯ್ತು ನೋಡಿದ ತಕ್ಷಣ ಅದನ್ನು. ಇವಾಗ ನಾನಿರೋದು ನೆಲದಿಂದ 40-50 ಫುಟ್ ಎತ್ತರದ ಒಂದು ಗೋಡೆ ಮೇಲೆ. ಆ ಕಡೆಗೆ ನೋಡ್ತಾ ಇದ್ರೆ ಅದೆಲ್ಲ ಕೆಳಭಾಗದಲ್ಲಿ ಒಂದು 40-50 ಫೀಟ್ ಇದೆ. ಆಮೇಲೆ ನೀರು ಸುತ್ತ ನೀರು ಹೋಗೋಕ್ಕೇನೋ ಒಂದು ಪ್ರೋಸೆಸ್ ಅಲ್ಲಿ ಮೊಸಳೆಗಳು ಆ ಥರದ್ದೊಂದು ಇತ್ತೇನೋ. ಮೋಸ್ಟ್ಲಿ ಯಾರಾದರೂ ಈ ಕಳ್ಳರು ಬೇರೆ ರಾಜ್ಯದವ್ರು ಏನೋ ದಂಡೆತ್ತಿ ಬಂದಾಗ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಅದೊಂದು ಪ್ರೋಸೆಸ್ಸಿಂಗ್ ಏನೋ ಇತ್ತು ಅಂತ ಹೇಳಿದ್ರು. ಅದಾದಮೇಲೆ ಈ ಕಡೆ ಗೋಡೆಗೆ ನಾವು ಹೋಗ್ತಾ ಇದ್ದೆ, ಬಟ್ ಅಲ್ಲೇನೋ ದಾರಿ ಇಲ್ಲ. ನಿಮ್ಗೆ ತೋರಿಸ್ತಾ ಇದ್ದೆ, ಬಟ್ ಅದನ್ನು ದಾರಿ ಇಲ್ಲ. ಪೂರ್ತಿ ಹುಲ್ಲು ಬೆಳೆದಿರೋ ಕಾರಣಕ್ಕೆಲ್ಲ ಹೋಗೋಕೆ ಆಗ್ತಾಯಿಲ್ಲ. ಗೋಡೆನೂ ಬಿದ್ದಿದೆ ಅಲ್ಲಲ್ಲೇ ಸ್ವಲ್ಪ, ಇಲ್ಲಾಂದರೆ ತೋರಿಸ್ತಿದ್ದೆ. ಇದು ನಾನು ಇಲ್ಲಿ ಟವರ್ ಇದೆ, ಒಂದು ವಾಚ್ ಟವರ್ ಅಂತ ಹೇಳ್ತಾರೆ. ಟವರ್ ಮೇಲೆ ಹತ್ತುತ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ಏನಪ್ಪ ಅಂತಂದರೆ ಈ ಅದೇ ಪ್ರೋಸೆಸ್ಸೇ, ಬೇರೆ ಏನಿಲ್ಲ. ವಾಚ್ ಟವರ್ ಅಂದರೆ ಯಾರಾದರೂ ಬರ್ತಾರಾ ಇಲ್ಲ ಏನು ಎತ್ತ ಅಂತ ಒಂದು ನೋಡೋವಂಥ ಪ್ರೋಸೆಸ್ ಈ ಜಾಗದಲ್ಲೂ ಕೂಡ. ಸೊ ನೋಡಿ, ನಿಮ್ಗೆ ಆವಾಗಲೇ ಹೇಳ್ತೀನಿ ಅಂದಲ್ಲ, ಇಲ್ಲಿಂದ ಒಂದು ನನಗೆ ಕಮಾನ್ ಥರ ಸಿಕ್ತು, ಚಿಕ್ಕದಾಗಿ ಒಂದು ವಿಂಡೋ ಥರ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಹೈಟ್ ಇದೆ ನೋಡಿ ಕೆಳಗಡೆಗೆಲ್ಲ. ನಾನು ಅಲ್ಲಿ ಆ ತಣ್ಣನೆ ಗಾಳಿಯಲ್ಲಿ ನೋಡ್ತಾ ಇದ್ರೆ ತುಂಬಾ ಸಖತ್ತಾಯ್ತಲ್ಲಿ. ನನಗೆ ಇಷ್ಟ ಆಗಿದ್ದು ಜಾಗ ಅದು ನೋಡಿ. ಅಷ್ಟು ಹೈಟಲ್ಲಿ ಕೆಳಗಡೆಗೆ ನೀರು ಬೇರೆ ಇತ್ತು ಅಂತ, ಆಮೇಲೆ ಮೊಸಳೆನೂ ಇತ್ತು ಅಂತೆ ಅಲ್ಲಿ. ಯಾರೊಬ್ರು ಹೇಳಿದ್ದು, ನನಗೂ ಕೂಡ ಅಷ್ಟು ಗೊತ್ತಿಲ್ಲ, ಬಟ್ ಹೇಳಿದ್ನ ನಾನು ಹೇಳ್ತಾ ಇರೋದು. ಇದನ್ನು ನೋಡ್ತಾ ಇದ್ರಲ್ಲ ಗೋಡೆ, ಇದು ಟವರ್ ಗೋಡೆ. ಇದು ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು ತಣ್ಣಗೆ ನೋಡಿ. ಕೆಲವೊಂದು ಕಡೆಗೆ ಬೀಸಿದ್ದಾರೆ, ಇನ್ನು ಕೆಲವೊಂದು ಕಡೆ ಚೆನ್ನಾಗಿ ಇಟ್ಟಿದ್ದಾರೆ. ಚೆನ್ನಾಗಿ ಎಲ್ಲಿದೆ ಅಲ್ಲಿ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಇನ್ನೊಂದೇನೆಂದರೆ ಕೆಲವೊಂದು ಜಾಗದಲ್ಲಿ ಈ ಕಲ್ ಮೇಲೆ ಶಿಲೆಗಳನ್ನ ಚಿತ್ರ ಬಿಡಿಸಿದ್ದಾರೆ, ತುಂಬ ಸಕ್ಕತ್ತಾಗಿ ಬಿಡಿಸಿದ್ದಾರೆ. ನಿಮ್ಗೆ ಅದನ್ನು ಇವಾಗ ತೋರಿಸ್ತೀನಿ ನೋಡಿ. ಇಷ್ಟು ಚೆನ್ನಾಗಿ ಒಂದು ಕಲ್ಲಲ್ಲಿ ಅವಾಗಿನ ಕಾಲದಲ್ಲಿ ಒಂದು ಚಾಣ ಮತ್ತು ಹತ್ತೋಡಿದಿಂದ ಮಾಡಿರೋ ಒಂದು ಕಲೆಗಳು ಇವೆಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಕಲ್ ಮೇಲೆ ಅಂತಂದರೆ, ಸಕ್ಕತ್ತಾಗಿ ಕೆತ್ತಿದ್ದಾರೆ. ಬಟ್ ನೋಡಿ, ಜೂಮ್ ಮಾಡಿ ತೋರಿಸ್ತಿದ್ದೀನಿ. ಅದರಲ್ಲಿ ಒಂದು ಏನಪ್ಪ ಅಂದರೆ ಬೇಜಾರಾಗೋದು, ಅದನ್ನು ಕೂಡ ಹೊಡೆದಾಕಿದ್ದಾರೆ ನೋಡಿ. ಅಲ್ಲಲ್ಲಲ್ಲೇ ನೋಡಿ ಯಾವ ಥರ ಹೊಡೆದಾಕಿದ್ದಾರೆ. ಏನು ಈ ಜನಗಳಿಗೆ ಬುದ್ಧಿ ಇಲ್ಲ. ಅವ್ರು ಯಾರು ಬೇರೆ ರಾಜ್ಯದವರು ಬಂದು ಈ ಒಂದು ಕೋಟೆ ಮೇಲೆ ಆಕ್ರಮಣ ಮಾಡಿದಾಗ ಬೇಡದರೆ ಕೆಲಸಗಳೆಲ್ಲ ಮಾಡಿದ್ದಾರೆ. ಬಟ್ ಅದನ್ನು ಯುದ್ಧ ಮಾಡಲಿ ಅದೆಲ್ಲ ಓಕೆ, ಬಟ್ ಇದನ್ನು ಕಟ್ಟಿರೋದನ್ನ ಕೆಡ್ಬೋದು, ಅದೊಂದು ತಪ್ಪು. ಬಟ್ ಆದರೂ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸೊ ಬಂದೆ ನಾನು ವಾಚ್ ಟವರ್ ಹತ್ರ. ಇಲ್ಲೊಂದು ಕೊಂಬ ಇದೆಯಲ್ಲ, ಇದು ಮೋಸ್ಟ್ಲಿ ಆ ರಾಜ್ಯದ ಧ್ವಜಾರೋಹಣ ಮಾಡೋಕ್ಕೆ ಇಟ್ಟಿದ್ದಾರೆ ಅಂತ ಅನ್ಕೊತೀನಿ. ಇಲ್ವಾ ಅಂದರೆ ಮತ್ತೆ ಈ ಕೋಟೆ ಒಂದು ಧ್ವಜ, ಅದನ್ನಾದರೂ ಹಾಕಕ್ಕಿರಬಹುದು ನೋಡಿ. ಈ ಕಡೆಗೆ ಏನಿದೆಯಲ್ಲ ಇದು ಪೂರ್ತಿನೂ ಆಳನೇ ಇರೋದಿಲ್ಲ. ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದು 100 ಫೀಟ್ ಆಳ ಇದೆ ನೋಡಿ ಈ ಕಡೆ ಕೆಳಗಡೆಗೆ. ಇದು ಕೂಡ ಅದೇ ಥರ ಪ್ರೋಸೆಸ್ಸಿಂಗಲ್ಲಿ ಇರೋದು, ಮೊಸಳೆ ಮತ್ತು ಆ ಥರದ್ದು ಗೋಡೆ ಪಕ್ಕದಲ್ಲಿ ಹಾಕಿಟ್ಟಿರೋದು. ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಸಿದ್ದೇಶ್ವರ ಮಹಾರಾಜ್ ಮಂದಿರ. ಇದು ನಾನು ಪೂರ್ತಿ ಕೆರೆ ಒಳಗಡೆಗೇ ಇದೆ ಈ ದೇವಸ್ಥಾನನು. ನಿಮಗೆ ಇದ್ರ ವಿಡಿಯೋನು ನಾನು ನನ್ನ ಪ್ರೊಫೈಲಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು, ಅದು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಅದು ಕೂಡ ನಾನು ಮಾಡಾಕಿದ್ದೀನಿ, ನೋಡ್ಬೋದು ನೀವು ಕೂಡ. ಅದನ್ನು ಹೋಗಿ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಇದು ಪೂರ್ತಿ ಕೆರೆ ಸೆಂಟ್ರಲ್ಲಿ ಆಗಿರೋಂಥ ದೇವಸ್ಥಾನ ಇದು. ಇದೇನು ನೋಡ್ತಾ ಇದ್ದೀರಲ್ಲ, ಟೋಟಲ್ 22 ಎಕರೆನೂ ಎಷ್ಟೋ ಇದೆ ಅದು ಕೆರೆ. ಸೊ ಆ ಕೆರೆ ಒಳಗಡೆಗೆ ದೇವಸ್ಥಾನ ಇರೋದು. ಬಟ್ ತುಂಬ ಚೆನ್ನಾಗಿದೆ ಅದು ಕೂಡ. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಪೂರ್ತಿ ಸೊಲ್ಲಾಪುರ ಸಿಟಿನೂ ಕಾಣಿಸ್ತಾ ಇದೆ. ಅದರಲ್ಲಿ ಈ ಬಿಸಿಲಲ್ಲಿ ಬೆವರು ಬೇರೆ ಕಿತ್ಕೊಂಡು ಬರ್ತೈತೆ, ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ ಹಂಗೆ. ಈ ಪೀಚೆ ಜೂ भी देख रहे हैं ना, ये पूरा
सिद्धेश्वर मंदिर का लेक है, वो मंदिर भी है बाजू में। ये सोलापुर सिटी का बहुत छोटा वाला हिस्सा दिखा रहे आप लोगों को, लेकिन इतना पेड़ है ना, बहुत ज़्यादा पेड़ है, फिर भी बहुत कम लगते हैं मुझे, और होना चाहिए पेड़। वो लोग क्या आके देख रहे, बहुत अच्छा लगता है। देखो, मैं पिछले ब्लॉग में बनाया था ना, वो सिद्धेश्वर महाराज की एक वीडियो बनाया था ना मंदिर, वही मंदिर है। आप लोग प्लीज़ जाके मेरा चैनल में अभी वीडियो पड़ा है, जाके देखिए। ಈ ಭುಯಿಕೋಟೆ ಎಲ್ಲಿ ಬರುತ್ತಪ್ಪ ಅಂತಂದರೆ ಸಿದ್ದೇಶ್ವರ ಸ್ವಾಮೀಜಿಯ ಸೈಡಲ್ಲಿ ಒಂದು ಕೋಟೆ ಕಾಣಿಸುತ್ತೆ ನಿಮಗೆ, ಅದೇ ಈ ಭುಯಿಕೋಟೆ ಹತ್ರನೇ ಇರೋದು. ಸೊ ಅಲ್ಲಿಂದ ವಾಕೇಬಲ್ ಒಂದು 5 ಮಿನಿಟ್ಸ್ ಆಗುತ್ತೆ ನಿಮಗೆ ನಡ್ಕೊಂಡು ಬಂದರೆ, ಸೊ ಆರಾಮಾಗಿ ಬರ್ಬೋದು. ಸೊ ಅದರ ಪಕ್ಕನೇ ಇರುವಂಥದ್ದು ಇದು ಭುಯಿಕೋಟೆ ಅಂತೇಳಿ. ಸೊ ನಾವಿಲ್ಲಿ ಕೆಳಗಡೆ ಹೋಗ್ತಾ ಇದ್ದೀನಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಕೆಳಗಡೆ ಹೋಗ್ತಾ ಇದ್ದೀನಿ. ಈ ಕೆಳಗಡೆಗೆ ಒಂದು ತುಂಬ ಖುಷಿ ವಿಚಾರ ಏನಂದರೆ, ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನ್ಯೂ ಫ್ರೆಂಡ್ಸ್ ಆದರೂ ಕೂಡ ಅವರು ಬಂದರೆ ಅವ್ರೇನೋ ಒಂದು ಎಸ್ ಕೆ ಅಂತ ಇದ್ರು, ಅದರ ಅರ್ಥ ನನಗೆ ಗೊತ್ತಾಗಲಿಲ್ಲ. ಬಟ್ ಸ್ಕೂಲ್ ಯಾವುದೋ ಏನೋ ಒಂದು ಹೇಳಿದ್ರು. अच्छा भाई, आपको मिलके अच्छा लगा। थैंक यू भाई, ऐसे आगे बढ़ो। थैंक यू सो मच। नाम तो बोलो, सब्सक्राइब आवाज नहीं है, खाली है आता ही ನೋಡಿ. ನಾನೇ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ದೆ ಅವ್ರಿಗೆ. ಪಾಪ ಅವ್ರು ಕೇಳಿದ್ರು ನಿಮ್ಮ ಚಾನಲ್ ಹೆಸರು ಹೇಳಿದ್ದಕ್ಕೆ ಹೇಳಿದೆ, ಬಟ್ ಅವ್ರಿಗೆ ಸಿಗಲಿಲ್ಲ. ಅದಕ್ಕೆ ನಾನೇ ಹೊಡೆದ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ದೆ. ತುಂಬ ಖುಷಿ ಆಯ್ತು ಇವ್ರ ಜೊತೆ ಸಿಕ್ಕು. ಇದೊಂದು ಖುಷಿ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ ರೀ. ಹೊರಗಡೆ ಯಾರಾದರೂ ನಮ್ಗೆ ಗುರುತಿಡಿದು ಮಾತಾಡಿಸ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಹಂಗೆ ಅವ್ರ ಫ್ರೆಂಡ್ಸ್ಗೂ ಶೇರ್ ಮಾಡಿಸ್ದೆ, ಅವರು ಮಾಡ್ತೀನಿ ಅಂತ ಹೇಳಿದ್ರು. तो थैंक यू सो मच भाई, आप लोग सब लोग की आप लोग मिल के बहुत बढ़िया लगा मुझे, तो बहुत अच्छा लगा. चालू आहे. हा बे काय बोलला तुम्ही काय पण. तर आम्ही भेटलेल्या या भाऊंना इथं भुईकोट किल्ल्यामध्ये. आमची शाळेची सहल आलती आणि आम्ही भाऊला सबस्क्राईब करा. भाऊ आम्हाला ताण लागली होती आणि आमची ताण भागवले. त्यांना पुण्य लागो. बघू शकता इथं आपले भाई लोगों ने सब्सक्राइब किया. भाई लोगों का भी कोई ये ब्लॉग बनाता बोलते इन लोगों का भी सपोर्ट करो. भाई तुम्हारा नाम बता दो. आवक सिद्ध निकम उर्फ आम्या बढ़िया लगा भाई. अच्छे बात सब्सक्राइब करो. आप लोग भी कर दो. तमागो सब्सक्राइब कर दी. ಕನ್ನಡದವರ ಕನ್ನಡ ಮಾತಾಡ್ರಪ್ಪ. ಇಷ್ಟು ತರ ಇಷ್ಟ ಸುಮ್ಮನೆ ಹಿಂದಿನ ಮಾತಾಡಿದ್ರಲ್ಲ. नमस्कार. कन्नड कन्नड कोण आहे. नमस्कार नाही बोलते. अरे विचारते नाही युट्यूबर आहेत त्याने. नमस्कार चांगला बोले. चांगला बोले. चांगला बोले. ನಮ್ಮ ಕರ್ನಾಟಕ ಹುಡುಗರು ಸಿಕ್ಕರು, ತುಂಬಾ ಖುಷಿ ಆಯ್ತು. ಸೊ ಅವರು ಇನ್ನೂ ಕನ್ನಡದಲ್ಲಿ ಹೇಗೆ ಮಾತಾಡ್ತಾರೆ ಅಂದ್ರೆ, ಸೋಲಾಪುರದಲ್ಲಿ 75% ಕನ್ನಡದ ಜನ ಮಾತಾಡ್ತಾರೆ.
ಆಲ್ಮೋಸ್ಟ್ ಎಲ್ಲರೂ ಕನ್ನಡದಲ್ಲೇ ಮಾತಾಡೋದು, ಇನ್ನು ಕೆಲವೊಂದು ಜನ ಮರಾಠಿ ಮಾತಾಡ್ತಾರೆ. ಸೊ ಅವ್ರು ಸಿಕ್ಕು ತುಂಬಾ ಖುಷಿ ಆಯಿತು ನನಗೆ ಅಲ್ಲಿ. ಯಾಕಂತಂದರೆ ಅದು ಒಂದು ಖುಷಿನೇ ಬೇರೆ, ನಮ್ಮ ಕನ್ನಡದ ವೈಬ್ ಸಿಗುತ್ತಲ್ಲ, ಆ ಫೀಲೇ ನೆಕ್ಸ್ಟ್ ಲೆವೆಲ್ಲು. ಸೊ ಅದು ತುಂಬಾ ಒಂದು ಖುಷಿ ತಂದು ಕೊಡುವಂಥ ಸಮಯ ಆಗಿಬಿಡುತ್ತೆ ಆ ಟೈಮಲ್ಲಿ. ಸೊ ಇದೇನು ನೋಡ್ತಿದ್ರಲ್ಲ, ಗಾರ್ಡನ್ ತಿರ್ಗಾ ಬಂದೆ ನಾನು. ಸೊ ಇಲ್ಲಿಂದ ನೆಕ್ಸ್ಟು ಮೇನ್ ಕೋಟೆಯ ಒಂದು ಮಂಟಪ ಆಗಿರ್ಬೋದು, ಆಮೇಲೆ ದರ್ಗಾ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಪ್ರತಿಯೊಂದೂ ನಾನು ಇನ್ನೊಂದು ಎಪಿಸೋಡಲ್ಲಿ ಅದರ ಸ್ಟೋರಿ ಸಮೇತ ಬರ್ತೀನಿ. ಸೊ ಇದರಲ್ಲಿ ಸ್ವಲ್ಪ ಸ್ಟೋರಿ ಕಡಿಮೆ ಹೇಳಿದ್ದೀನಿ ನಾನು, ಬಟ್ ಅದರಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಸ್ಟೋರಿ ಮತ್ತು ಸಖತ್ತಾಗಿರುತ್ತೆ ಆ ವಿಡಿಯೋ ಮಾತ್ರ. ಸೊ ದಯವಿಟ್ಟು ನೀವು ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ನಾನು ತಿಳ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಸ್ಟೋರಿ ಏನು ಹೇಳಿಲ್ಲ, ನಾನು ಸ್ವಲ್ಪ ಹೇಳಿದ್ದೀನಿ, ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ಸ್ಟೋರಿ ಇದೆ ಹೇಳೋದಕ್ಕೆ. ಸೊ ಪ್ಲೀಸ್ ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಇದು ಗಾರ್ಡನ್ಗೆ ಬಂದೆ. ಇಲ್ಲಿಂದ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಮತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಪಾರ್ಟ್.